ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಹಾಗೆ ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ಸುಮಾರು ಜನ ನಾನು ಡೈಲಿ ಬ್ಲಾಗ್ಸ್ನ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಯಾರೂ ಕೂಡ ಅದಕ್ಕೆ ಒಪ್ಕೊಳ್ಳೋಕೆ ರೆಡಿನೇ ಇಲ್ಲ. ಸೊ ಅಟ್ಲೀಸ್ಟ್ ಒಂದು 80% ಅಂತೂ ನನಗೆ ಪ್ರೆಗ್ನೆನ್ಸಿ ವೀಡಿಯೋಗೇ ಎಲ್ಲರೂ ಲೈಕ್ ಮಾಡ್ತಾ ಇದ್ದೀರಾ. ನಾನು ಒಂದು ಪೋಸ್ಟ್ನ ಅಪ್ಲೋಡ್ ಮಾಡಿದ್ದೀನಿ, ಪ್ರೆಗ್ನೆನ್ಸಿ ಆರ್ ಡೈಲಿ ಬ್ಲಾಗ್ ಅಂತ ಹೇಳಿ. ಅದಕ್ಕೆ ಮೋಸ್ಟ್ ಆಫ್ ದ ವೋಟ್ ಎಲ್ಲನೂ ಪ್ರೆಗ್ನೆನ್ಸಿಗೆ ಬಂದಿದೆ. ಸೊ ನನಗೆ ಡೈಲಿ ಬ್ಲಾಗ್ಸ್ ಮಾಡಬೇಕಂತೇಳಿ ತುಂಬಾ ಆಸೆ. ಯಾಕೆಂದರೆ ನನ್ನ ಮಗಳದು ಮೂಮೆಂಟ್ಸ್ಗಳನ್ನೆಲ್ಲನೂ ಕ್ಯಾಪ್ಚರ್ ಮಾಡಬೇಕು, ಅವಳು ಅದನ್ನು ನೋಡಬೇಕು. ಸೊ ನನ್ನ ಲೈಫ್ ಸ್ಟೈಲ್ ಹೇಗಿದೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂಥೇಳಿ ನಂಗೆ ಸಿಕ್ಕಾಪಟ್ಟೆ ಆಸೆ. ಬಟ್ ಅದಕ್ಕೆ ಸಪೋರ್ಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ನನ್ನ ಕಡೆಯಿಂದ ಪ್ರೆಗ್ನೆನ್ಸಿ ವೀಡಿಯೋಸ್ಗೆ ಜಾಸ್ತಿ ನಿಮಗೆ ಹೆಲ್ಪ್ ಆಗ್ತಿದೆ ಅಂತ ಅಂದ್ಕೊಂಡು ಎಷ್ಟೊಂದು ಜನ ಅದಕ್ಕೇನೆ ನೀವು ವೋಟ್ ಮಾಡ್ತಾ ಇದ್ದೀರಾ. 2 ಸಲ ನಾನು ಪೋಸ್ಟ್ ಮಾಡಿರೋದು, ಆ್ಯಕ್ಚುಲಿ 1 ಸಲ ಅಲ್ಲ, ನಾನು 2 ಸಲ ಪೋಸ್ಟ್ ಮಾಡಿದ್ದೀನಿ. 2 ಸಲನೂ ನಂಗೆ ಅದೇ ಥರ ಆಗಿದೆ. ವೋಟಿಂಗ್ ಎಲ್ಲನೂ ಪ್ರೆಗ್ನೆನ್ಸಿಗೆ ಬಂದಿದೆ. ಅದರಿಂದ ಮೆಂಟಲಿ ಐ ಡಿಸೈಡೆಡ್ ನಿಮಗೆ ಪ್ರೆಗ್ನೆನ್ಸಿ ವೀಡಿಯೋಸನ್ನೇ ಶೇರ್ ಮಾಡೋಣ ಅಂತ ಹೇಳಿ. ಯಾಕಂದರೆ ನನ್ನ ಎಕ್ಸ್ಪೀರಿಯನ್ಸ್ ಜೊತೆ ಇನ್ನು ಕೆಲವೊಂದಷ್ಟು ನಾನು ಕೂಡ ತಿಳ್ಕೊಂಡಾಗುತ್ತೆ, ತಿಳ್ಕೊಂಡು ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು. ಓಕೆನಾ, ನೀವೆಲ್ಲರೂ ಆಸೆ ಪಟ್ಟ ಹಾಗೇ ನಾನು ಪ್ರೆಗ್ನೆನ್ಸಿ ವೀಡಿಯೋಸ್ನೇ ಮಾಡಬೇಕಂತೇಳಿ ಡಿಸೈಡ್ ಆಗಿದ್ದೀನಿ. ಸೊ ಅದ್ರ ಜೊತೆ ಮೇ ಬಿ ಯಾವುದಾದ್ರೂ ಕ್ಯೂಟ್ ಮೂಮೆಂಟ್ಸ್ಗಳನ್ನೂ ಕೂಡ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಆಯಿತಾ. ಸೊ ನಿಮ್ಮ ಆಸೆ ಪ್ರಕಾರನೇ ನಾನು ಅದೇ ವೀಡಿಯೋಸ್ನ ಶೇರ್ ಮಾಡ್ತೀನಿ. ಹಾಗಂತೇಳಿ ಡೈಲಿ ಹಾಕೋದಕ್ಕಂತೂ ಆಗಲ್ಲ. ಬಟ್ ಡೆಫಿನೆಟ್ಲಿ ಐ ವಿಲ್ ಟ್ರೈ ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಆದ್ರೂ ಟ್ರೈ ಮಾಡ್ತೀನಿ. ನೋಡಿ, ನಾನು ಇವಾಗ ರೂಮಲ್ಲಿ ಕೂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನ ಮಗಳದು ಸೊ ಹಳೋದು ಸೌಂಡ್ ಬರ್ತಾನೆ ಇದೆ. ಸೊ ನನಗೆ ತುಂಬ ಜನ ಲೈಕ್ ಪ್ರೆಗ್ನೆನ್ಸಿದು ನಾನು ಸ್ಟಾಪ್ ಮಾಡಿಬಿಟ್ಟಿದ್ನಲ್ವಾ, ಸೊ ಅವಾಗ ಸಾಕಷ್ಟು ಹಳೆ ವೀಡಿಯೋಸ್ಗಳಿಗೆ ಕಮೆಂಟ್ ಬಂದಿದೆ. ಅದರಲ್ಲಿ ಒಂದು ಕ್ವಶನ್ಸ್ನ ನಾನು ಒಂದು 3 ಟೈಮ್ಸ್ ಏನೋ ರಿಪೀಟ್ ಆಗಿರೋ ಕ್ವಶನ್ಸ್ನ ನಾನು ಪಿಕ್ ಮಾಡಿಬಿಟ್ಟು ಇವಾಗ ಅದ್ರ ಬಗ್ಗೆನೇ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು. ತುಂಬ ಲಾಂಗ್ ಎಲ್ಲ ಏನು ವಿಡಿಯೋ ಇಲ್ಲ, ಬೇಗ ನಿಮ್ಗೆ ಹೋಗುತ್ತೆ ಈ ವಿಡಿಯೋ. ಸೊ ಬೇಗ ಇದು ಕ್ಲಾರಿಟಿ ಕೊಟ್ಬಿಡೋಣ ಅಂತ ಹೇಳಿ ನೆಕ್ಸ್ಟು ವೀಡಿಯೋಸಲ್ಲೆಲ್ಲನೂ ನೆಕ್ಸ್ಟು ಏನು ಕಮೆಂಟ್ಸ್ ಹಾಕಿದ್ದೀರಾ ಸೊ ಅದಕ್ಕೆ ಹೇಳೋಣ ಅಂತ ಹೇಳಿಬಿಟ್ಟು. ಹಾಗೆ ಇನ್ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಪ್ಲೀಸ್ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಹಾಗೆ ಇನ್ನೊಂದು ಏನೋ ಕಮೆಂಟ್ ಬಂದಿತ್ತು, ಒಂದು 2 ಸಲ ಬಂದಿದೆ ಕಮೆಂಟು. ನನಗೆ ತುಂಬ ಡ್ರ್ಯಾಗ್ ಮಾಡಬೇಡಿ, ಬೇಗ ಹೇಳಮ್ಮ ತಾಯಿ ಅಂತ ಸಮಥಿಂಗ್ ಎಳಿಬೇಡಿ, ಹೇಳ್ಕೊಂಡು ಹೋಗಬೇಡಿ ಅಥವಾ ಎಳಿಬೇಡಿ ಏನೋ ಬಂದಿತ್ತು. ಆ್ಯಕ್ಚುಲಿ ನಾನು ವೀಡಿಯೋಸ್ಗಳನ್ನ ಡ್ರ್ಯಾಗ್ ಮಾಡೋಕ್ಕೆ ಹೋಗಲ್ಲ. ನನ್ನ ಒಂದು ರಿಯಲ್ ಲೈಫ್ ಏನಿದೆ, ರಿಯಲ್ ಟಾಕಿಂಗ್ ಸ್ಟೈಲ್ ಏನಿದೆ, ಸೊ ನಾನು ಹಾಗೆ ಮಾತಾಡೋದು. ಅದು ನಿಮ್ಗೆ ಹೇಳ್ಕೊಂಡಾಗೆ ಹೋಗ್ತಾ ಇದೆ ಅಂದರೆ ನಾನೇನು ಮಾಡೋಕ್ಕಾಗಲ್ಲ. ನಾನು ಹೇಳೋದೇ ಹೀಗೆ. ಸೊ ಅರ್ಥ ಆಗಲಿ, ನನ್ನ ಪಾಯಿಂಟ್ ಆಫ್ ವ್ಯೂಯಿಂದ ನನಗೆ ಯಾರಾದರೂ ಏನಾದರೂ ಹೇಳ್ತಿದ್ದಾರೆ ಅಂದರೆ ಅದು ಯಾವ ಥರ ಅರ್ಥ ಆಗುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ನನ್ನ ಥರನೇ ಕೆಲವ್ರು ಯಾರೋ ಏನೋ ಹೇಳಿದ ತಕ್ಷಣ ಸಡನ್ನಾಗಿ ಅರ್ಥ ಮಾಡ್ಕೊಳ್ಳೋರು ಇರಲ್ಲ, ನನ್ನ ಥರನೂ ಕೆಲವ್ರು ಇರ್ತಾರೆ. ಸೊ ಅದನ್ನು ಸ್ವಲ್ಪ ಹೇಳಬೇಕಾಗತ್ತೆ ನಾವು ಕೂಡ. ಅದಕ್ಕೋಸ್ಕರ ನನ್ನ ಪಾಯಿಂಟ್ ಆಫ್ ವ್ಯೂಯಿಂದನೇ ನಾನು ಹೇಳಕ್ಕೆ ಬರೋದು. ಸೊ ಇಷ್ಟ ಇರೋರು ವೀಡಿಯೋಸ್ನ ನೋಡಿ, ಇಲ್ಲ ಅಂದರೆ ದಯವಿಟ್ಟು ಬೇಡ. ಅರ್ಥ ಆಗೋರಿಗೆ ಡೀಟೇಲಾಗಿ ಅರ್ಥ ಆಗಲಿ ಅಂದ್ಬಿಟ್ಟು ನಾನು ಸ್ವಲ್ಪ ಹೇಳಿದ್ದನ್ನೇ ಹೇಳ್ಕೊಂಡು ಹೋಗ್ತೀನಿ. ಓಕೆ, ಆನ್ಸರ್ ಸಿಕ್ಕಿದೆ ಅನ್ಕೋತೀನಿ. ಯಾಕಂದರೆ ನಾನು ಒಂದು 2 ಸಲ ಆನ್ಸರ್ ಮಾಡಿದ್ದೀನಿ, ಬಟ್ ಅದೇ ಥರ ಕ್ವಶನ್ಸ್ ಆನ್ಸರ್ ಬಂತು ಕಾಮೆಂಟ್ಸಲ್ಲಿ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ನಾನು ನೋಟ್ ಮಾಡ್ಕೊಂಡಿದ್ದೀನಿ. ತುಂಬ ಜನ ಆ್ಯಕ್ಚುಲಿ ನನಗೆ ಕೇಳಿರೋದೇನು ಅಂತಂದರೆ, ತುಂಬ ಅಂದರೆ ಲೈಕ್ ಸ್ವಲ್ಪ ರಿಪೀಟೆಡ್ ಕ್ವಶನ್ಸ್ ಏನು ಅಂತಂದರೆ, ನಾವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರ್ತೀವಿ. ಸೊ ಆ ಟೈಮಲ್ಲಿ ಇಂಟರ್ ಕೋರ್ಸ್ ಆದಮೇಲೆ ನಾವು ಎಷ್ಟೊತ್ತು ಬೆಡ್ ಮೇಲೆ ಹಾಗೆ ಇರಬೇಕು ಅಂತ ಹೇಳಿ ಕೇಳ್ತಾ ಇದ್ದೀರಾ. ಸೊ ಎಲ್ಲ ಕಪಲ್ಸ್ಗೂ ಆಲ್ಮೋಸ್ಟ್ ಈ ಡೌಟ್ ಇರುತ್ತೆ. ಸೊ ಅದಕ್ಕೆ ಮತ್ತು ಅದಾದಮೇಲೆ ಇನ್ನೊಂದು ಏನು ಅಂತಂದರೆ, ಪೀರಿಯಡ್ ಟೈಮಲ್ಲಿ ನಾವು ಸೆಕ್ಸ್ ಮಾಡ್ಬೋದಾ ಅಂತ ಹೇಳಿ ಕೇಳ್ತಾ ಇದ್ದೀರಾ. ನೋಡಿ, ಆ ಟೈಮಲ್ಲಿ ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದೀರಾ ಅಂತ ಅಂದರೆ ಆ ಟೈಮಲ್ಲಿ ಓವಲೇಷನ್ ಇರೋದೇ ಇಲ್ಲ. ಸೊ ನೀವು ಟ್ರೈ ಮಾಡೋಕ್ಕೆಲ್ಲ ಹೋಗಬೇಡಿ. ಯಾಕಂದರೆ ಓವಲೇಷನ್ ಟೈಮ್ ಏನು ನಿಮ್ಮ ಪೀರಿಯಡ್ ಒಂದು ಸೈಕಲ್ ಮೇಲೆ ನಿಮಗೆ ಗೊತ್ತಿರುತ್ತೆ. ಓಕೆನಾ, ರೆಗ್ಯುಲರ್ ಪೀರಿಯಡ್ ಇರೋರಿಗೆ ಗೊತ್ತಿರುತ್ತೆ ಮತ್ತು ಇರ್ರೆಗ್ಯುಲರ್ ಇರೋರಿಗೂ ಕೂಡ ಆದಷ್ಟು ಗೊತ್ತಿರುತ್ತೆ, ಒಂದು ಐಡಿಯಾ ಇರುತ್ತೆ. ಸೊ ಆ ಟೈಮಲ್ಲಿ ನಿಮಗೆ ಓವಲೇಷನ್ ಯಾವಾಗ ಇರುತ್ತೆ, ಯಾವ ಡೇಸಲ್ಲಿ ಇರುತ್ತೆ ಅನ್ನೋದು ಕೂಡ ಗೊತ್ತಿರುತ್ತೆ.
ಅದ್ರ ಬಗ್ಗೆ ನಾನು ವಿಡಿಯೋ ಕೂಡ ಹಾಕಿದ್ದೀನಿ. ಇರೆಗ್ಯುಲರ್ ಪೀರಿಯಡ್ ಅಥವಾ ರೆಗ್ಯುಲರ್ ಪೀರಿಯಡ್ ಅವ್ರಿಗೆ ಯಾವಾಗ ಓವ್ಯುಲೇಷನ್ ಇರುತ್ತೆ ಅನ್ನೋದು ಕೂಡ ನಾನು ಶೇರ್ ಮಾಡಿದ್ದೀನಿ. ಇನ್ ಕೇಸ್ ನೋಡಿಲ್ಲ ಅಂತ ಅಂದರೆ ವಿಡಿಯೋನ ನೀವು ಚೆಕ್ಔಟ್ ಮಾಡ್ಬೋದು. ನಾನು ಹೈ ಕಾರ್ಡಲ್ಲಿ ಕೊಟ್ಟಿರ್ತೀನಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಆದರೂ ಹಾಕಿರ್ತೀನಿ, ಓಕೆನಾ. ಸೊ ಪೀರಿಯಡ್ ಟೈಮಲ್ಲಿ ಆದಷ್ಟು ನೀವು ಅವಾಯ್ಡ್ ಮಾಡಿ, ಆಯಿತಾ. ಪ್ರೆಗ್ನೆನ್ಸಿಗಂತೂ ಟ್ರೈ ಮಾಡೋಕ್ಕಾಗೋದೇ ಇಲ್ಲ, ಆ ಟೈಮಲ್ಲಿ ಓವ್ಯುಲೇಷನ್ ಇರೋದೇ ಇಲ್ಲ, ಓಕೆನಾ. ಮತ್ತು ಇಂಟರ್ ಕೋರ್ಸ್ ಆದಮೇಲೆ ಸ್ಪರ್ಮ್ ಹೊರಗೆ ಬರುತ್ತೆ, ಏನು ಮಾಡೋದು ಅಂತ ಹೇಳಿ ಕೇಳ್ತಿದ್ದೀರಾ. ನೋಡಿ, ಒನ್ ಟೈಮ್ ನೀವೇನಾದರೂ ಲೈಕ್ ಇಂಟರ್ ಕೋರ್ಸ್ ಮಾಡ್ತಾ ಇದ್ದೀರಾ, ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿದ್ದೀರಾ ಅಂತ ಅಂದರೆ ಅಟ್ ಎ ಟೈಮ್ ಒನ್ ಟೈಮ್ಗೆ ಮಿಲಿಯನ್ ಗಟ್ಟಲೆ ಸ್ಪರ್ಮ್ ವೀರ್ಯಾಣುಗಳು ನಮ್ಮ ಒಂದು ಏನಿರುತ್ತೆ ಗರ್ಭಕೋಶಕ್ಕೆ ಸೊ ಹೋಗುತ್ತೆ, ಓಕೆನಾ. ಒನ್ ಟೈಮ್ ಇಂಟರ್ಕೋರ್ಸ್ ಆದಮೇಲೆ ಮಿಲಿಯನ್ ಅಷ್ಟು ವೀರ್ಯಾಣುಗಳು ಇರತ್ತೆ. ಸೊ ಅದರಲ್ಲಿ ಒಂದೇ ಒಂದು ಹೆಲ್ತಿ ಸ್ಪರ್ಮ್ ಏನಿದೆ ಅಥವಾ ಹೆಲ್ತಿ ವೀರ್ಯಾಣು ಏನಿದೆ ಅದು ನಿಮ್ಮ ಒಂದು ಗರ್ಭಕೋಶಕ್ಕೆ ಹೋಯಿತು ಅಂತ ಅಂದರೆ ಸೊ ಸಾಕು, ಓಕೆನಾ. ನೀವು ಅನ್ಕೋತೀರಾ ಲೈಕ್ ಒನ್ ಟೈಮ್ ಆದಮೇಲೆ ಎಲ್ಲ ಸ್ಪರ್ಮ್ ಎಲ್ಲನೂ ಹೊರಗಡೆ ಬಂತು ಅಂತ ನೀವು ಅನ್ಕೋತೀರಾ. ಇಲ್ಲ, ಯಾಕೆಂತಂದರೆ ಮಿಲಿಯನ್ ಗಟ್ಟಲೆ ಇರೋವಂಥ ಸ್ಪರ್ಮಲ್ಲಿ ಹೆಲ್ತಿಯಾಗಿರೋ ಒಂದು ಸ್ಪರ್ಮ್ ಏನಿದೆ ಅದು ಈಸಿಯಾಗಿ ಸ್ವಿಮ್ ಮಾಡ್ಕೊಂಡು ಹೋಗುತ್ತೆ. ಹೆಲ್ತಿಯಾಗಿರೋ ಸ್ಪರ್ಮ್ ಈಸಿ ಅಂದರೆ ಈಸಿಯಾಗಿ ಈ ನೀರು ಥರ ಜಾರ್ಕೊಂಡು ಹೋಗ್ಬಿಡುತ್ತೆ, ಓಕೆನಾ, ಗರ್ಭಕೋಶದೊಳಗಡೆ. ಅದರಿಂದ ನೀವು ಆರಾಮ್ಸೆ ವರಿ ಮಾಡೋ ಅಂಥ ಅವಶ್ಯಕತೆ ಏನೂ ಇಲ್ಲ. ನೀವು ಹೊರಗಡೆ ಬಂದರೂ ಬಿಟ್ಟರು ಹೋಗೋವಂಥ ಸ್ಪರ್ಮ್ ಏನಿದೆ ಅದು ಆಟೋಮೆಟಿಕ್ ಹೋಗುತ್ತೆ. ಸೊ ಎಷ್ಟೊತ್ತು ಮಲ್ಕೋಬೇಕಂತ ಕೇಳ್ತಿದ್ದೀರಾ, ನಿಜವಾಗ್ಲೂ ಹೇಳ್ತೀನಿ, ಮಲ್ಕೊಳ್ಳೋ ಅವಶ್ಯಕತೆನೇ ಇಲ್ಲ, ಆಯಿತಾ. ಇಲ್ಲ ನಮಗೆ ಹೊರಗಡೆ ಬರ್ತಿದೆ, ನಾವು ಯಾವ ಥರ ಮಲ್ಕೋಬೇಕು, ಹೇಗೆ ಮಲ್ಕೋಬೇಕು, ಅಥವಾ ಕೆಲವ್ರಂತೂ ಕೇಳ್ಬಿಟ್ಟಿದ್ದೀರಾ ನಾವು ಕಾಲೇನಾದರೂ ಮೇಲ್ಗಡೆ ಈ ಥರ ಇಟ್ಕೊಂಡು ಮಲಗಬೇಕಾ ಏನು ಅಂಥೇಳಿ. ನಿಜವಾಗ್ಲೂ ಹೇಳ್ತೀನಿ, ಆ ಥರ ಎಲ್ಲ ಯಾರೂ ಮಾಡೋಕ್ಕೆ ಹೋಗ್ಬಿಡಿ, ಓಕೆನಾ. ನಾನು ಹೇಳ್ದಾಗ್ಲೇ ಈಸಿಯಾಗಿ ಒಂದು ಸ್ಪರ್ಮ್ ನಿಮಗೆ ಈಸಿಲಿ ಸ್ವಿಮ್ ಮಾಡ್ಕೊಂಡು ಹೋಗುತ್ತೆ. ಸೊ ನೀವು ಅದರಿಂದ ಕೂಡ ಪ್ರೆಗ್ನೆಂಟ್ ಆಗ್ಬೋದು, ಓಕೆನಾ. ಹೀಗೆ ಮಲ್ಕೋಬೇಕು ಹಾಗೆ ಮಲ್ಕೋಬೇಕು ಅನ್ನೋ ರೂಲ್ಸ್ ಯಾವುದೇ ಕಾರಣಕ್ಕೂ ಇಲ್ಲ. ಹಂಗೂ ಡೌಟ್ ಇದೆ ಅಂತ ಅಂದರೆ 5 to 10 minutes ಮ್ಯಾಕ್ಸಿಮಮ್ 5 to 10 minutes ಹಾಗೆ ಮಲ್ಕೊಳ್ಳಿ. ಆ್ಯಂಡ್ ನಿಮ್ಮ ಪ್ರೈವೇಟ್ ಪಾರ್ಟ್ ಏನಿದೆ ಅದನ್ನು ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡಿ, ಯಾಕೆಂದರೆ ವಜೈನಲ್ಲಿ ಇನ್ಫೆಕ್ಷನ್ ಎಲ್ಲನೂ ಆಗ್ತಾ ಇರುತ್ತೆ. ಸೊ ಅದರಿಂದ ಕೂಡ ಪ್ರೆಗ್ನೆನ್ಸಿ ಆಗೋದಕ್ಕೆ ಪ್ರಾಬ್ಲಮ್ ಆಗ್ಬೋದು, ಅಥವಾ ಇನ್ ಕೇಸ್ ಆಯಿತು ಅಂದರೆ ಅಬಾರ್ಷನ್ಸ್ ಆಗ್ತಾ ಇರ್ಬೋದು. ಸೊ ಅದಕ್ಕೋಸ್ಕರ ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳಿ. ಹಾಗೆ ಮ್ಯಾಕ್ಸಿಮಮ್ ಒಂದು 5 minutes ಮಲ್ಕೊಳ್ಳಿ ಸಾಕಷ್ಟೇನೆ. ಅದಕ್ಕೆ ಬಿಟ್ಟರೆ ಹಾಗೇ ಇರಬೇಕು ಹೀಗೆ ಇರಬೇಕು ಅಥವಾ ಹೀಗೆ ಇದೇ ಒಂದು ಏನಂತಾರೆ ಶೇಪಲ್ಲೇ ಮಲ್ಕೋಬೇಕು ಅದು ಇದು ಏನೂ ಇಲ್ಲ, ಓಕೆನಾ. ನೀವು ನಾರ್ಮಲಾಗೇ ಇರಿ, ಅದರಿಂದ ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ. ನಿಮ್ಮ ಕ್ವಶನ್ಸ್ಗೆ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ ಯೂರಿನ್ನ ಪಾಸ್ ಮಾಡೋಕ್ಕೆ ಹೋಗ್ಬಿಡಿ, ಡೌಟ್ ಇರೋ ಅಂಥವ್ರು. ನಾರ್ಮಲಾಗಿ ನಮ್ಗೆ ಯಾವುದೇ ಥರದ ಡೌಟ್ ಇಲ್ಲ ಅಂತ ಅಂದರೆ ನೀವು ಆರಾಮ್ಸೆ ವಾಶ್ರೂಮ್ಗೆಲ್ಲ ಹೋಗ್ಬೋದು. ಇಲ್ಲ ನಮಗೆ ಡೌಟ್ ಇದೆ, ಈ ಥರ ಮಲ್ಕೋಬೇಕು ನಾವು 5 minutes 10 minutes ಅಂತ ಕಾನ್ಸೆಪ್ಟಲ್ಲಿ ಆ ಥರ ಥಿಂಕ್ ಮಾಡ್ತಿರೋರು ನೀವು ಯೂರಿನ್ ಕೂಡ ಪಾಸ್ ಮಾಡೋದಕ್ಕೆ ಹೋಗ್ಬೇಡಿ, ಯಾಕೆಂದರೆ ಅದೇ ಡೌಟಲ್ಲಿ ಇರ್ತೀರ ನೀವು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್, ಟೇಕ್ ಕೇರ್.